ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಕೂತ್ಕೊಳ್ಳಿ. ಓ ನಮಸ್ಕಾರ. ಓ ಮಲ್ಲಪ್ಪನವ್ರೆ ನಮಸ್ಕಾರ. ಸರಿ ಬಾ. ನಾನು ಪುಸ್ತಕದಲ್ಲಿ ಓಡಾಡ್ತಿದ್ಯಾ? ಇನ್ನೇನ್ ಮಲ್ಲಪ್ಪನವ್ರೆ, ತಂಗಿ ಮದುವೆ ಅಂತಂದ್ರೆ ಸುಮ್ಮನೆನಾ? ಅದು ಅದೆಲ್ಲ ಇದ್ದಿದ್ದೆ ಬಿಡು. ಆಮೇಲೆ ಮದುವೆ ಆದ್ಮೇಲೆ ನೀನು ನಿಂತಿ ಎಲ್ಲೂ ಹೋಗಿಲ್ವಾ? ಅಂದ್ರೆ ಹನಿಮೂನು ಅದೆಲ್ಲ ತಡೆ ಮಾಡಬಾರ್ದು. ಬೇರೆ ಬೇರೆ ಪ್ಲಾನ್ ಮಾಡ್ಕೋ. ಸರಿ ಮಲ್ಲಪ್ಪನವ್ರೆ, ಕೂತ್ಕೊಳ್ಳಿ. ಹೆಂಡತಿ ಬರ್ಲಿಲ್ವಾ? ಬಂದಿದ್ದಾರಕ್ಕ? ಮತ್ತೆಲ್ಲಿ ಇಬ್ರು ಬೇರೆ ಬೇರೆ ಓಡಾಡ್ತಿದ್ದೀರಾ? ಮದ್ವೆ ಆಗ ಒಂದ್ ವಾರಕ್ಕೆ ಹಿಂಗ್ ದೂರ ದೂರ ಓಡಾಡಿದ್ರೆ ಹೆಂಗೆ? ಅಲ್ಲ, ಅದು ಅವ್ರ ಮನೆಯವ್ರ ಹತ್ರ ಮಾತಾಡ್ತಿದ್ದಾರೆ. ಕರಿಯಪ್ಪ ಸ್ವಲ್ಪ ನೋಡೋಣ. ಸರಿ, ನೀವು ಕೂತಿರಿ, ನಾ ಕರಿತೀನಿ. ಅಮೃತ ಅವರೇ, ಒಂದಿಷ್ಟು ನೆಂಟರು ಬಂದಿದ್ದಾರೆ, ನಿಮ್ಮನ್ನು ಕೇಳ್ತಿದ್ದಾರೆ. ನನ್ನನ್ನ ಏನು ಅನ್ಕೋಬೇಡಿ, ಇಲ್ಲೆಲ್ಲ ಹಾಗೇನೆ ನೋಡಿದ ತಕ್ಷಣ ಮನೆಯವರೆಲ್ಲಿ ಅಂತ ಕೇಳ್ತಾರೆ. ಮದುವೆ ಮನೆ ಅಲ್ವಾ, ನನಗೆ ಗೊತ್ತು ನಿಮ್ಗೆ ಇದೆಲ್ಲ ಕಷ್ಟ ಆಗುತ್ತೆ ಅಂತ. ಆದರೆ ಪ್ಲೀಸ್ ಮದುವೆ ಮುಗಿಯೋವರೆಗೂ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಂಜೀವ, ನಿನ್ನ ಹೆಂಡತಿ ನನ್ ಪರಿಚಯ ಮಾಡ್ತಾಳೇನಾ? ಹಾ, ಅಮೃತ ಅವರೇ, ಇವರು ಶಿವಮ್ಮ ಅಂತ, ದೂರದ ಸಂಬಂಧದಲ್ಲಿ ನಮ್ಮ ಅತ್ತೆ ಆಗ್ತಾರೆ. ನಿನ್ ಮದ್ವೆಗೆ ನಾನು ಬಂದಿರ್ಲಿಲ್ಲ, ಹಂಗಾಗಿ ನನ್ಗೆ ಗೊತ್ತಿಲ್ಲ. ಮಹಾಲಕ್ಷ್ಮಿ ಹಂಗಿದೀಯ ಕಣವ. ಸಂಜೀವ, ಚೆನ್ನಾಗಿ ನೋಡ್ಕೊ ಮಗುನ, ಕಣ್ಣೀರು ಹಾಕಿಸ್ಬೇಡ. ಸರಿ ಅತ್ತೆ. ಸಂಜೀವ, ಏನಾರು ಸಿಹಿ ಸುದ್ದಿ ಇದೆಯೇನಾ? ಅತ್ತೆ, ಈಗ ತಾನೇ ಮದುವೆ ಆಗಿದ್ದೀನಿ, ಏನತ್ತೆ ನೀವು? ಅಯ್ಯೋ, ನನ್ನ ಬುದ್ಧಿ ಒಂದಿಷ್ಟು ವಯಸ್ಸಾಗಿ ಹೋಗಿದೆ. ಸಾರಿ, ನಾನು ಆವಾಗಲೇ ನಿಮ್ಗೆ ಹೇಳಿದೆ ಇಲ್ಲೆಲ್ಲ ಹೀಗೆ ಅಂತ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ. ಹ್ಯಾಪಿ ಮ್ಯಾರೇಡ್ ಲೈಫ್ ಲಕ್ಷ್ಮಿ. ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಅದು ಇವ್ರಿಗೆ ತುಂಬಾ ಸಂಕೋಚ, ಮತ್ತೆ ಹಿರಿಯರನ್ ಕಂಡ್ರೆ ಗೌರವ. ನಿಮ್ಮನ್ನ ನೋಡಿ ಎರಡೂ ಆಗ್ಬಿಟ್ಟಿದೆ. ಹುಡುಗ ತೋಟಗಾರಿಕೆ, ಹೈನುಗಾರಿಕೆ ಎಲ್ಲ ಮಾಡ್ತಾರೆ. ಬನ್ನಿ ಬನ್ನಿ, ಫೋಟೋ ಹಿಡಿದು. ನೋಡಿ, ಯಾರೇನ್ ಕೊಡ್ತಾರೆ ಯಾರೇನ್ ಕೊಡ್ತಾರೆ ಅಂತಿದ್ರು. ಎಷ್ಟು ಒಳ್ಳೆ ಸೊಸೆ ಸಿಕ್ಕಿಲ್ಲ ನಮ್ಗೆ. ಸಿಕ್ಕು ಮೊದಲು ಮಗ ಸರಿ ಇದನ್ನ ನೋಡ್ಕೊ. ಮಗ ಯಾವ ಬ್ರ್ಯಾಂಡು? ನಿನಗೆ ಇಷ್ಟ ಇರೋದು. ನಮ್ದು ರೆಗ್ಯುಲರು. ಫೋಟೋ ನಿಂತ. ನಳಿನಿ ಅವ್ರು ಹೇಳ್ತಾ ಇದ್ರು, ಇವನು ಆದಿ ಅವ್ರ ಜೊತೆ ಎಲ್ಲ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದಾನಂತೆ. ಆ ಹುಡುಗನು ಇವನನ್ನು ಅಷ್ಟೇ ಹಚ್ಕೊಂಡಿರ್ಬೇಕು. ನೋಡೋ, ಕೈ ಬಿಡ್ತಾನೆ ಇಲ್ಲ. ಊಟ ಮಾಡ್ಕೊಂಡು ಹೋಗಿ. ನೀನಾ? ಹೌದು, ನಾನೇ. ಏನು ಇಷ್ಟು ಸುಸ್ತಾಗ್ಬಿಟ್ಟಿದೀಯಾ? ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರಲ್ಲ. ಫ್ಯಾಮಿಲಿ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಆದ್ರೂ ಮನೆ ಕಟ್ಟೋ ಕಡೆ ಹೋಗಿರ್ಲಿಲ್ಲ. ಎಷ್ಟೋ ಜನ ಲವರ್ಸ್ಗೆ ಮದುವೆ ಮಾಡ್ತಿದ್ರು ಈ ರೇಂಜ್ ಟೆನ್ಷನ್ ಯಾವತ್ತೂ ಆಗಿರ್ಲಿಲ್ಲ. ಅದೇ ಯಾಕೆ? ನೀನ್ ಹೀಗೆಲ್ಲ ಬಿಹೇವ್ ಮಾಡೋನೇ ಅಲ್ವಲ್ಲ. ನಿಜ ಹೇಳು, ಏನ್ ನಡೀತಾ ಇದೆ? ನನ್ನ ಹತ್ರ ನಾಟಕ ಮಾಡಬೇಡ ನೀನು. ಬೆಳಗ್ಗೆಯಿಂದ ನಾನು ನಿನ್ನ ನೋಡ್ತಿದ್ದೀನಿ. ಆ ಲಕ್ಷ್ಮಿ ಜೊತೆ ಅತಿಯಾಗಿ ಪ್ರೀತಿ, ಅವ್ರ ಪೇರೆಂಟ್ಸ್ ಜೊತೆ ಅತಿಯಾಗಿ ಹಂಬಲ್ ಆಗಿರೋದು. ಇದನ್ನೆಲ್ಲ ನೋಡ್ತಿದ್ರೆ ನೀನು ಆದಿ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ. ದಿಸ್ ಇಸ್ ನಾಟ್ ಯು ಕಣ. ಏನಾಗಿದೆ ನಿನಗೆ? ನೀನೇನೋ ಪ್ಲಾನ್ ಮಾಡ್ತಿದ್ಯಾ ತಾನೆ? ನೀನು ಅನ್ಕೊಂಡಿರೋದಕ್ಕಿಂತ ದೊಡ್ಡ ಪ್ಲಾನೇ ನಡೀತಿದೆ ಅಂಜಲಿ. ಅಂದ್ರೆ ಲಕ್ಷ್ಮಿ ಮೇಲೆ ನಿನಗಿದ್ದ ದ್ವೇಷ ಈಗ ಪ್ರೀತಿಯಾಗಿ ಬದಲಾಯ್ತಾ? ಪ್ರೀತಿನ? ಇಂಪಾಸಿಬಲ್. ನನಗೆ ಅವ್ಳು ಕಂಡನೇ ಆಗಲ್ಲ. ಐ ಜಸ್ಟ್ ಹೇಟ್ ಹರ್. ಅವಳ ಅಮ್ಮು ಲೈಫ್ನ ಹಾಳು ಮಾಡಿರೋದಕ್ಕೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಊರಿನ ಜನ, ಅವಳು, ಅವಳ ಫ್ಯಾಮಿಲಿ, ಇವಾಗ ಎಲ್ಲರೂ ನನ್ನ ನಂಬಿದ್ದಾರೆ. ಇಡೀ ಮದುವೆ ಜವಾಬ್ದಾರಿ ನನ್ನ ಕೈಯಲ್ಲಿದೆ. ಈಗ ಇಲ್ಲಿ ಗೇಮ್ ಚೇಂಜರ್
ನಾನು. ಹಾಗಾದ್ರೆ ಇದೆಲ್ಲ ಕೇವಲ ನಾಟಕನ? ಹೌದು ಅಂಜು. ಆ ಲಕ್ಷ್ಮಿ ಅವಳು ಓದಿನ ಬಗ್ಗೆ, ಫ್ಯೂಚರ್ ಬಗ್ಗೆ ತುಂಬ ಕನ್ಸು ಕಟ್ಕೊಂಡಿದ್ದಾಳೆ. ಬೆಂಗಳೂರಿಗೆ ಹೋಗಿ ಓದ್ಬೋದು ಅಂತ ಹೋಪ್ಸ್ ಇಟ್ಕೊಂಡಿದ್ದಾಳೆ. ಆದರೆ ಈ ಮದುವೆ ಮುಗಿಯೋ ಅಷ್ಟರಲ್ಲಿ ನಾನು ಅವಳಿಗೆ ಎಂಥ ಶಾಕ್ ಕೊಡ್ತೀನಿ ಅಂದರೆ ಅವಳು ಜೀವನ ಪೂರ್ತಿ ಮರಿಬಾರ್ದು. ಅಮ್ಮ ಅಕ್ಕನ ಫ್ಯೂಚರ್ನ, ಅವಳ ಕನ್ಸುಗಳನ್ನ ಆ ಲಕ್ಷ್ಮಿ ಹೀಗೆ ನಗ್ನಗ್ತಾನೆ ಹಾಳು ಮಾಡಿದಲ್ವಾ, ಈಗ ಅವಳ ಜೀವನನೂ ಅಷ್ಟೆ ಕುಚ್ಕೊಂಡು ಹೋಗಬೇಕು. ಇವತ್ತು ಅಮ್ಮ ಅನುಭವಿಸ್ತಿದ್ದಾಳಲ್ಲ ನೋವು, ಆ ನೋವಿನ 10 ಪಟ್ಟು ಅವಳು ಅನುಭವಿಸ್ಬೇಕು. ವಾವಣ್ಣ, ಇನ್ನು ಈ ಐಡಿಯಾ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಐಡಿಯಾ ತುಂಬಾ ಇಷ್ಟ ಆಯಿತು. ಪಾಪ ಅಮ್ಮ ಅಕ್ಕ ಎಷ್ಟೆಲ್ಲ ಸಂಕಟ ಪಟ್ಲು. ಇವಾಗ ಆ ಲಕ್ಷ್ಮಿನೂ ಮದುವೆ ಆಗಿ ಸಫರ್ ಮಾಡಲಿ ಬಿಡು. ಅಂಜು, ನೀನು ನನ್ನ ಬೈತಿ ಅನ್ಕೊಂಡಿದ್ದೆ ಕಣೆ. ಇಲ್ಲ ಅಣ್ಣ, ನೀನು ಮಾಡ್ತಿರೋದು ಸರಿ ಅಂತ ನನಗೆ ಅನ್ನಿಸ್ತಾ ಇದೆ. ಅಮ್ಮ ಅಕ್ಕಂಗೆ ನ್ಯಾಯ ಸಿಗಬೇಕು ಅಂದರೆ ಆ ಲಕ್ಷ್ಮಿಗೆ ಪಾಠ ಕಲಿಸ್ಲೇಬೇಕು. ಡೋಂಟ್ ವರಿ ಅಣ್ಣ, ಐ ಆಮ್ ವಿತ್ ಯು.